ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತಿದ್ದೀನಿ ಸರ್. ಯಾರು ಇಷ್ಟ ಮೇಡಮ್? ರಕ್ಷಿತಾ ಯಾಕೆ ಮೇಡಮ್? ಅವಳು ಕ್ಲಿಯರ್ ಆಗಿದ್ದಾಳೆ, ಯಾವುದೇ ತರದ ಈ ಮುಖವಾಡ ಇಲ್ಲ, ಅವಳು ಹಾರ್ಟ್ಲಿ ಆಟ ಆಡ್ತಿದ್ದಾಳೆ. ಅದಕ್ಕೋಸ್ಕರ ರಕ್ಷಿತಾ ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಅವನು ಕ್ಲಿಯರ್ ಆಗಿದ್ದಾನೆ, ಬೇರೆ ಸಪೋರ್ಟ್ ಏನು ತಗೊಳ್ಳಲ್ಲ, ಅವನು ಆಟ ಆಡ್ತಾ ಇದ್ದಾನೆ, ಅದಕ್ಕೆ ಗಿಲ್ಲಿ ಇಷ್ಟ ಆಗಿದೆ. ಮಾಡು ಅವರು ಏನ್ ಗೊತ್ತಾ, ಅವ್ರು ಯೋಚನೆ ಮಾಡಿ ಯಾರು ಹೆಂಗಿದ್ದಾರೆ ಏನು ಅಂತ ತಿಳ್ಕೊಂಡು ಮಾಡುವಂತ ಮಾಡುವವರು. ನಮಗೆ ಅಷ್ಟೊಂದೇನು ಅವ್ರೇನು ಇಷ್ಟ ಆಗ್ಲಿಲ್ಲ ಸರ್. ಅವ್ರು ಬಿಗ್ ಬಾಸ್ ಹೆಣ್ಮಕ್ಳು ಕಂಡ್ರೆ ಹೆದರ್ತಾರೆ. ಅಯ್ಯೋ ಯಾಕೆ ಬೇಕಪ್ಪ ಅಂತ ಮೂಲೆ ಕೂತ್ಬಿಟ್ಟಿದಾರೆ. ಅವ್ರದ್ದೇನು ಇದೇ ಇಲ್ಲ. ಕಾಕ್ರೋಚ್ ಅವ್ರದ್ದೇನು ಇಲ್ಲ. ಆಮೇಲೆ ಇವರು ಈಗ ನಮ್ಮ ಅವ್ರ ಹೆಸರೇನು ರಘು ಸರ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಸರ್ ಅದೇ ನೋಡಿ, ನೀವು ಹೇಗಿತ್ತು ಅಂತ ಕೇಳೋ ಬದ್ಲಿ ಅಲ್ಲೇ ನೋಡ್ಬೋದು. ನೀವು ರಕ್ಷಿತೆಗೆ ಒಂಥರ ಮಾತಾಡಿದ್ರು, ರಿಷಿಕಾ ಮತ್ತೆ ಅವರಿಗೆ ಒಂಥರ ಮಾತಾಡಿದ್ರು. ಈ ರಕ್ಷಿತೆಗೆ ಹೆಂಗೆ ಆವಾಜ್ ಹಾಕಿ ನಾನು ಇದ್ರಲ್ಲಿ ನಗೋ ತರ ಏನ್ ಹೇಳಿದ್ರು ಅದನ್ನೇ ಅವ್ರಿಗೂ ಹೇಳ್ಬೋದಾಗಿತ್ತಲ್ಲ, ಅದರಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಬೇಜಾರಾಯ್ತು. ಬಡ ಹುಡುಗಿ ಅಂತ ಏನಾರು ಹಾಗೆ ಮಾಡಿದ್ರ, ಅಥವಾ ಇವ್ರಿಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತಾನ. ಆ ಕನ್ನಡ ಕಲಿತಾ ಇದ್ದಾಳೆ, ತುಳುಯಿಂದ ಮುಂಬೈಯಿಂದ ಬಂದಿದ್ರೇನು ಕನ್ನಡ ಕಲಿತಿದ್ದಾಳೆ, ಚೆನ್ನಾಗೇ ಮಾತಾಡ್ತಾಳೆ. ನೋಡಿ ಈಗ ಅವಳು ಕನ್ನಡ ಭಾಷೆನೆ ಎಲ್ಲಾ ಕಡೆ ರೀಲ್ಸ್ ಟ್ರೋಲ್ ಆಗ್ತಾ ಇದೆ, ಹಾಗಾಗಿ ಅವಳು ಇಷ್ಟ. ಹಾ ಹೌದು, ಎರಡು ಕಡೆನೂ ಒಂದೇ, ಸೇಮ್ ಟು ಸೇಮ್ ಇದೆ. ಗಿಲ್ಲಿನೂ ಹಾಗೆ ಇದ್ದಾರೆ. ಗಿಲ್ಲಿ ಎಷ್ಟು ಸಲ ಅವ್ರನ್ನ ವಾರ್ನಿಂಗ್ ಮಾಡಿದ್ರು, ನೀವು ಕಾಮಿಡಿ ಈ ತರ ಮಾಡಬಾರ್ದು, ನೇರವಾಗಿ ಮಾತಾಡ್ಬೇಕು, ಕಾಮಿಡಿ ತಗೊಂಡು ನಿಮ್ಮ ಇದೆ ಲೆವೆಲ್ ಕಮ್ಮಿ ಆಗುತ್ತೆ ಅಂತ ವಾರ್ನಿಂಗ್ ಮಾಡಿದ್ರು ಅವನು ಅದನ್ನ ತಲೆಗೆ ಹಾಕೊಂಡಿಲ್ಲ. ಯಾಕಂದ್ರೆ ಅವ್ನು ಬಂದಿರೋದೇ ಕಾಮಿಡಿಯಿಂದಾನೆ, ಹಾಗಾಗಿ ಹಾಗೆ ಆಟ ಆಡ್ತಿದ್ದಾನೆ. ಕೋಟಿ ಹಸು ಇದೆ, ಹೌದು. ಹಾ ಇರ್ಬೋದು, ಯಾಕೆ ಇರ್ಬಾರ್ದು ಸರ್. ಅವರು ಒಂದ್ ಕಲಾವಿದ ಸರ್, ಅವನು ಅವಾಗ್ಲಿಂದಾನು ಆಟ ಆಡ್ತಿದ್ದಾನೆ, ಒಳ್ಳೆ ದುಡ್ಡು ಮಾಡಿದಾನೆ, ಅದ್ರಲ್ಲಿ ಸುಳ್ಳು ಹೇಳಿಲ್ಲ ಅವನು. ಇವ್ರೊಂದು ಎರಡೆರಡು ಮುಖವಾಡ ಇದೆಯಾ ಅವನಿಗೆ? ಇಲ್ಲ. ಹೊರಗೊಂದು ಒಳಗೊಂದು ಇಲ್ಲ ಅವನಿಗೆ. ಇರ್ಬೋದು, ನಾವ್ ನೋಡಿಲ್ಲ. ಅದು ಅವ್ನು ಯಾಕೆ ಆತರ ಹೇಳ್ಬೇಕು? ಅವನು ಕೋಟ್ಯಾಧೀಶ್ವರ ಆಗ್ಲಿ ಬಿಡಿ, ಅವನು ತಗೊಳ್ಳಿ, ಅವನೇ ಮಾಡ್ಲಿ. ಗಿಲ್ಲಿ ಚೆನ್ನಾಗ್ ಆಡ್ತಿದ್ದಾರೆ. ಗಿಲ್ಲಿ ಕಾವ್ಯ ಪೇರ್ ತುಂಬಾ ಚೆನ್ನಾಗಿದೆ. ಹೌದು. ಕಾವ್ಯ ಗಿಲ್ಲಿ ಜೋಡಿ ತುಂಬಾ ಇಷ್ಟ. ಗಗನ್ ಅದು ಅವಳು ತುಂಬಾ ಮ್ಯಾನಿಪುಲೇಟ್ ಮಾಡಿದ. ಅವ್ರು ಯಾರವ್ರು, ಅವನ ಹೆಸರೇನು, ಬಿಗ್ ಬಾಸ್ ನಲ್ಲಿ ಇದ್ನಲ್ಲ, ಯಾರವನು, ಡ್ರೋನ್ ಪ್ರತಾಪ್, ಅವ್ರ ಜೊತೆಗೂ ಅವಳು ಚೆನ್ನಾಗೇ ಇದ್ದಾಳೆ. ಹಾಗಾಗಿ ನಮಗೆ ಕಾವ್ಯದಿಂದ ಯಾವ್ದು ಕಂಪ್ಲೇಂಟ್ಸ್ ಇಲ್ಲ, ಇಷ್ಟ. ಕಾವ್ಯ 100% ಸರ್, ಚೆನ್ನಾಗಿದೆ. ಅವಳು ಕಾವ್ಯಗೆ ಗೊತ್ತಿದೆ ಇವ್ರು ಯಾವ ತರ ಅನ್ನೋದು. ನೀವು ಒಂದು ಅವ್ರ ಲೆಟರ್ ನ ಹರಿಬೇಕಾದ್ರೆ ಒಂದು ಸಿಚುಯೇಷನ್ ಬಂತು ಅಂದ್ರೆ ಅಷ್ಟು ನಂಬಿಕೆ ಇದೆ ಅವನ ಮೇಲೆ, ಹಾಗಾಗಿ ಹೌದು. ಸರ್ ರನ್ನರ್ ಅಪ್ ಬಂದ್ಬಿಟ್ಟು ರಕ್ಷಿತಾ ಆಗ್ಬಹುದು, ಗಿಲ್ಲಿ ಗೆಲ್ಬಹುದು ಸರ್. ಟಾಪ್ ಧ್ರುವ ಗೀತಾ ಸೀರಿಯಲ್ ಮಾಡಿದಾನಲ್ಲ, ಧನುಷ್. ಟಾಪ್ 5. 4th ಬಂದ್ಬಿಟ್ಟು ಯಾರು, ರಘು. 3 ಬಂದ್ಬಿಟ್ಟು ಯಾರು ಗೊತ್ತಿಲ್ಲ ಸರ್. 3 ನಲ್ಲಿ ಫಸ್ಟ್ ಬಂದ್ಬಿಟ್ಟು ಗಿಲ್ಲಿ, ಸೆಕೆಂಡ್ ಬಂದ್ಬಿಟ್ಟು 3 ಕಾವ್ಯ ಬರ್ಬೋದು. ಹೌದು. ಆಗ್ತಾ ಇದಾರೆ. ಒಂದು ಅವರು ಯಾಕಂಗ್ ಮಾಡ್ತಿದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಎಲ್ಲ ತುಂಬಾ ಎಲ್ಲ ನೇರ ಇದ್ರು. ಈಗ ಅಶ್ವಿನಿ ಗೌಡ ಸ್ವಲ್ಪ ಶ್ರೀಮಂತರು ಅಂತಾನ, ಅಥವಾ ಏನಾದ್ರು ಅವರು ಒಳ್ಳೆ ಇದ್ರಲ್ಲಿ ಇದಾರೆ ಅಂತಾನ, ಇಲ್ಲ ಅಣ್ಣ ಅಂತ ಹೇಳ್ತಾರೆ, ಅದ್ರಲ್ಲಿ ಏನಾದ್ರು ನೋಡ್ತಾ ಇದಾರ, ಅದು ಗೊತ್ತಾಗ್ತಿಲ್ಲ. ಬಟ್ ನಾವು ಸುದೀಪ್ ಸರ್ ಅವಾಗ್ಲೂ ಅಭಿಮಾನಿ, ಇವಾಗ್ಲೂ ಅವ್ರು ನೇರ ಅಂತ ತಿಳ್ಕೊಂಡಿದ್ವಿ. ದಯವಿಟ್ಟು ನಿಮ್ಮ ಮುಖಾಂತರ ಹೇಳ್ತಿದ್ವಿ, ಎಲ್ಲರಿಗೂ ಒಂದ್ ನ್ಯಾಯ ಕೊಡಿ, ಸರಿ ಮಾಡಿ. ಈಗ ನೆಕ್ಸ್ಟ್ ಸೀಸನ್ ಅಂದ್ರೆ ನೆಕ್ಸ್ಟ್ ಇದು ಪಂಚಾಯತಿ ಇದೆಯಲ್ಲ,
ಅದ್ರಲ್ಲಿ ರಕ್ಷಿತಗೆ ಒಂದ್ ನ್ಯಾಯ ಕೊಡು, ಅಂದ್ರೆ ಅವ್ರಿಗೆ ಕೂಲ್ ಆಗಿ ಮಾತಾಡೋ ತರ ಮಾಡಿ ಅಂತ ಹೇಳ್ಕೊಳ್ತೀವಿ. ಗಿಲ್ಲಿ ಇದ್ರು ಗಿಲ್ಲಿಗೂ ಆ ತರ ಕ್ಲಾಸ್ ತಗೊಳ್ತಿದ್ರು. ಗಿಲ್ಲಿ ಮಾತಾಡೋದ್ರಲ್ಲಿ ನ್ಯಾಯ ಇದೆ ಸರ್. ಗಿಲ್ಲಿ ಮಾತಾಡೋದ್ ಅವ್ನು ಕಾಮಿಡಿ ಆಗಿ ತಗೊಳ್ತಿದ್ದಾನೆ, ಸೀರಿಯಸ್ ಆಗಿ ಯಾರು ತಗೊಳ್ತಾ ಇಲ್ಲ. ಅದೊಂದ್ ಬಿಟ್ರೆ ಗಿಲ್ಲಿ ಮಾತಾಡ್ತಿರೋದು ನ್ಯಾಯವಾಗಿದೆ, ಗಿಲ್ಲಿ ಆಡ್ತಿರೋದು ಚೆನ್ನಾಗಿದೆ. ಅವರಿಂದಾನೇ ಬಿಗ್ ಬಾಸ್ ಅಲ್ಲಿ ಕಾವ್ಯನು ಗಿಲ್ಲಿ ಪೇರ್ ತುಂಬಾ ಚೆನ್ನಾಗಿದೆ.